ಆರ್ಸಿಬಿ ಮಣಿಸಿದ ಸ್ಟ್ರೆಚರ್ ಮೇಲೆ ಮಲಗಿದ್ದ ಆಟಗಾರ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಶ್. ಐಪಿಎಲ್ 17ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ಧ ಮಂಗರಿಸಿದೆ. ಹಾಗಾದ್ರೆ ಸ್ಟ್ರೆಚರ್ ಮೇಲೆ ಮಲಗಿದ್ದ ಆಟಗಾರನಿಂದ ಆರ್ಸಿಬಿ ಸೋತಿದ್ದು ಹೇಗೆ? ಮಹೇಂದ್ರ ಸಿಂಗ್ ಧೋನಿಯ ಅದ್ಯಾವ ರಣತಂತ್ರ ಡು ಪ್ಲೆಸಿಸ್ ಪಡೆಯ ದಿಕ್ಕು ತಪ್ಪಿಸಿತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಐಪಿಎಲ್ 17ನೇ ಆವೃತ್ತಿಯ ಉದ್ಘಾಟನಾ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆಲುವಿನ ಶುಭಾರಂಭ ಮಾಡುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದ ಅಭಿಮಾನಿಗಳಿಗೆ ನಿರಾಸೆಯಾಗಿದೆ. ಈ ಸೀಸನ್ನಿಂದ ಡು ಪ್ಲೆಸಿಸ್ ಪಡೆ ಹೊಸ ಅಧ್ಯಾಯ ಬರೆಯುತ್ತೆ ಅನ್ನೋ ಲೆಕ್ಕಾಚಾರ ಬುಡಮೇಲಾಗಿದೆ. ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿದ ಆರ್ಸಿಬಿ ತಂಡ ಅಭಿಮಾನಿಗಳ ನಿರೀಕ್ಷೆಯನ್ನೇ ಹುಸಿಗೊಳಿಸಿದೆ. ಈ ಸೀಸನ್ನ ವುಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮಂದಾನ ಪಡೆ ಚಾಂಪಿಯನ್ ಆದ ಬೆನ್ನಲ್ಲೇ ಆರ್ಸಿಬಿ ಮೆನ್ಸ್ ತಂಡದ ಮೇಲೆ ಅಭಿಮಾನಿಗಳು ಬೆಟ್ಟದಷ್ಟು ನಿರೀಕ್ಷೆ ಇಟ್ಕೊಂಡಿದ್ರು. ಅದು ಬೇರೆ, ಹೊಸ ಹೆಸರು, ಹೊಸ ಜೆರ್ಸಿ, ಹೊಸ ಲೋಗೋದೊಂದಿಗೆ ಕಣಕ್ಕಿಳಿದ ಆರ್ಸಿಬಿ ಹೊಸತನಕ್ಕೆ ನಾಂದಿ ಹಾಡುವ ಭರವಸೆ ಮೂಡಿಸಿತು. ಆದರೆ ಆರ್ಸಿಬಿ ಗ್ಯಾಂಗ್ ಮಹೇಂದ್ರನ ಕೋಟೆಯಲ್ಲಿ ಗೀಳಿಟ್ಟು ಘರ್ಜಿಸುವಲ್ಲಿ ವಿಫಲವಾಗಿದೆ. ಚೆಪಾಕ್ ಮೈದಾನದಲ್ಲಿ ಟಾಸ್ ಗೆದ್ದ ನಾಯಕ ಡು ಪ್ಲೆಸಿಸ್ ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸುತ್ತಾರೆ. ಇಲ್ಲಿ ಡು ಪ್ಲೆಸಿಸ್ ಲೆಕ್ಕಾಚಾರ ಸರಿಯಾಗಿತ್ತು. ಬಲಿಷ್ಠ ಚೆನ್ನೈ ತಂಡಕ್ಕೆ ಬಿಗ್ ಟಾರ್ಗೆಟ್ ನೀಡಿ ಆರಂಭದಲ್ಲೇ ಎದೆಗುಂದಿಸುವ ರಣತಂತ್ರ ರೂಪಿಸಿದ್ರು. ಮೊದಲ 4 ಓವರ್ಗಳವರೆಗೆ ಆರ್ಸಿಬಿ ಲೆಕ್ಕಾಚಾರ ಸರಿಯಾಗಿತ್ತು. ಆರಂಭಿಕರಾಗಿ ಬಂದಿದ್ದ ಡು ಪ್ಲೆಸಿಸ್ ಮತ್ತು ಕಿಂಗ್ ಕೊಹ್ಲಿ 41 ರನ್ಗಳ ಜೊತೆಯಾಟವಾಡಿ ಧೋನಿ ಹುಡುಗರಿಗೆ ನಡುಕ ಹುಟ್ಟಿಸಿದ್ರು. ಆದರೆ 4ನೇ ಓವರ್ನ 3ನೇ ಬಾಲ್ನಿಂದ ಶುರುವಾದ ಅಧಃಪತನ ಆರ್ಸಿಬಿ ತಂಡವನ್ನ ಅವನತಿಯ ಅಂಚಿಗೆ ದೂಡಿತು. ಸ್ಲಾಗ್ ಓವರ್ಗಳಲ್ಲಿ ದಿನೇಶ್ ಕಾರ್ತಿಕ್ ಮತ್ತು ಅನುಜ್ ರಾವತ್ ದಿಟ್ಟತನದ ಹೋರಾಟ ನಡೆಸಿ ಆರ್ಸಿಬಿ ಪೈಪೋಟಿ ಮೊತ್ತ ಕಲೆ ಹಾಕೋಕೆ ಕಾರಣರಾದರು. ಆದರೆ ಚೆಪಾಕ್ನಲ್ಲಿ ಆರ್ಸಿಬಿ ನೀಡಿದ 174 ರನ್ಗಳ ಗುರಿ ಚೆನ್ನೈಗೆ ಏನೇನೂ ಆಗಿರಲಿಲ್ಲ. ಯಾಕಂದ್ರೆ ಚೆಪಾಕ್ನಲ್ಲಿ ಕನಿಷ್ಠ ಪಕ್ಷ 700 ರನ್ ಟಾರ್ಗೆಟ್ ನೀಡಿದ್ರೂ ಸಲೀಸಾಗಿ ಬೆನ್ನಟ್ಟಬಲ್ಲ ಛಾತಿ, ಗತ್ತುಗಾರಿಕೆ ಚೆನ್ನೈ ತಂಡಕ್ಕಿತ್ತು. ಈಗಾಗಲೇ ಚೆಪಾಕ್ನಲ್ಲಿ ತಾವೆಂತ ರಣವಿಕ್ರಮಿಗಳು ಅನ್ನೋದನ್ನ ಧೋನಿ ಹುಡುಗರು ಸಾಬೀತು ಮಾಡಿ ತೋರಿಸಿದ್ರು. ಒಂದು ವೇಳೆ ಡು ಪ್ಲೆಸಿಸ್ ಲೆಕ್ಕಾಚಾರ ಸರಿಯಾಗಿ ವರ್ಕೌಟ್ ಆಗಿದ್ರೆ ಆರ್ಸಿಬಿ ಚೆನ್ನೈಗೆ 200+ ಟಾರ್ಗೆಟ್ ನೀಡಿ ಗೆಲುವಿನ ಪತಾಕೆ ಹಾರಿಸಬಹುದಿತ್ತು. ಆದರೆ 4 ದಿನಗಳ ಹಿಂದೆ ಸ್ಟ್ರೆಚರ್ ಮೇಲೆ ಮಲಗಿದ್ದ ಚೆನ್ನೈ ಆಟಗಾರನೊಬ್ಬ ಆರ್ಸಿಬಿ ತಂಡದ ಲೆಕ್ಕಾಚಾರವನ್ನೇ ಬುಡಮೇಲು ಮಾಡಿಬಿಟ್ಟ. ಅಷ್ಟಕ್ಕೂ ಆರ್ಸಿಬಿ ಸೋಲಿಗೆ ಕಾರಣವಾದ ಆ ಪ್ಲೇಯರ್ ಬೇರಾರೂ ಅಲ್ಲ, ಮುಸ್ತಾಫಿಜುರ್ ರಹಮಾನ್. ನಿಜ, ಬಾಂಗ್ಲಾದೇಶ್ ತಂಡದ ಯುವ ವೇಗಿ ಮುಸ್ತಾಫಿಜುರ್ ರಹಮಾನ್ ಆರ್ಸಿಬಿ ತಂಡಕ್ಕೆ ಸೋಲಿನ ಬರೆ ಎಳೆದ ಆಟಗಾರ. ಆರ್ಸಿಬಿ ತಂಡದ ಆರಂಭಿಕ ಜೋಡೆತ್ತುಗಳನ್ನ ಪೆವಿಲಿಯನ್ಗೆ ಕಳಿಸಿದ್ದೇ ಮುಸ್ತಾಫಿಜುರ್. ಬಿಗ್ ಇನ್ನಿಂಗ್ಸ್ ಕಟ್ಟೋ ಭರವಸೆ ಮೂಡಿಸಿದ್ದ ಡು ಪ್ಲೆಸಿಸ್ ಕೊಹ್ಲಿ ವಿಕೆಟ್ ಬೇರ್ಪಡುತ್ತಿದ್ದಂತೆ ಆರ್ಸಿಬಿಗೆ ರನ್ ಬರ ಶುರುವಾಯಿತು. ಇಷ್ಟಕ್ಕೆ ಮುಸ್ತಾಫಿಜುರ್ ಆರ್ಭಟ ನಿಲ್ಲಲಿಲ್ಲ. ಆರ್ಸಿಬಿಗೆ ಆಧಾರ ಸ್ತಂಭಗಳಾಗಿದ್ದ ರಜತ್ ಪಟಿದಾರ್ ಮತ್ತು ಕ್ಯಾಮ್ರೂನ್ ಗ್ರೀನ್ ವಿಕೆಟ್ ಅನ್ನ ಕೂಡ ಕಬಳಿಸಿದ್ರು. ಎಲ್ಲಿಗೆ ಆರ್ಸಿಬಿ 200+ ಟಾರ್ಗೆಟ್ ನೀಡುವ ಬ್ಲೂ ಪ್ರಿಂಟ್ ಛಿದ್ರವಾಗಿ ಹೋಗಿತ್ತು. 4 ಓವರ್ ಬೌಲಿಂಗ್ ಮಾಡಿದ ಮುಸ್ತಾಫಿಜುರ್ ಕೇವಲ 29 ರನ್ ನೀಡಿ 4 ವಿಕೆಟ್ ಪಡೆದು ಮಿಂಚಿದ್ರು. ಮುಸ್ತಾಫಿಜುರ್ ಒಂದೊಂದು ವಿಕೆಟ್ ಪಡೆದಾಗಲೂ ಆರ್ಸಿಬಿ ಸೋಲಿನ ಸನಿಹಕ್ಕೆ ಹೋಗ್ತಿದ್ದಂತೆ ಭಾಸವಾಗ್ತಿತ್ತು. ಕೊನೆಗೆ ಅದು ನಿಜವಾಯಿತು. ಆರ್ಸಿಬಿ ಸೋಲಿಗೆ ಶರಣಾಯಿತು. ಇಲ್ಲೊಂದು ಇಂಟ್ರೆಸ್ಟಿಂಗ್ ಸಂಗತಿ ಇದೆ. ಅದೇನೆಂದ್ರೆ ಐಪಿಎಲ್ ಆರಂಭಕ್ಕೂ ಮುನ್ನ, ಅಂದ್ರೆ ಕೇವಲ 4 ದಿನಗಳ ಹಿಂದೆ ಮುಸ್ತಾಫಿಜುರ್ ರಹಮಾನ್ ಗಂಭೀರವಾಗಿ ಗಾಯಗೊಂಡಿದ್ರು. ಯಾವ ಮಟ್ಟಿಗೆ ಅಂದ್ರೆ ಮುಸ್ತಾಫಿಜುರ್ ರನ್ನ ಸ್ಟ್ರೆಚರ್ ಮೇಲೆ ಮೈದಾನದಿಂದ ಹೊರಗೆ ಕರೆದುಕೊಂಡು ಹೋಗಲಾಗಿತ್ತು. ಚಟ್ಟೋಗ್ರಾಮ್ನಲ್ಲಿ ನಡೆದ ಬಾಂಗ್ಲಾದೇಶ್ ಮತ್ತು ಶ್ರೀಲಂಕಾ ನಡುವಿನ 3ನೇ ಏಕದಿನ ಪಂದ್ಯದಲ್ಲಿ ಮುಸ್ತಾಫಿಜುರ್ಗೆ ಸ್ನಾಯು ಸೆಳೆತ ಕಾಣಿಸಿಕೊಂಡಿತ್ತು. ಒಂದು ಹೆಜ್ಜೆಯನ್ನ ಕಿತ್ತಿಡೋಕಾಗದೆ ನರಳಾಡಿದ ಮುಸ್ತಾಫಿಜುರ್ ರನ್ನ ಸ್ಟ್ರೆಚರ್ ಮೇಲೆ ಕರೆದುಕೊಂಡು ಹೋಗಿ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಹೀಗಾಗಿ ಮುಸ್ತಾಫಿಜುರ್ ರಹಮಾನ್ ಐಪಿಎಲ್ನಲ್ಲಿ ಚೆನ್ನೈ ಪರ ಆಡೋದು ಅನುಮಾನ ಎನ್ನಲಾಗಿತ್ತು.
ಹಾಗೂ ಹೀಗೋ ಸಿಎಸ್ಕೆ ಕ್ಯಾಂಪ್ ಸೇರಿಕೊಂಡ ಮುಸ್ತಾಫಿಜುರ್ ನೆಟ್ಸ್ನಲ್ಲಿ ಅಭ್ಯಾಸ ಆರಂಭಿಸಿದ್ರು. ಆದ್ರೆ ಎಂತವರನ್ನು ಕೆರಳಿದ ಹುಲಿಯನ್ನಾಗಿ ಪರಿವರ್ತಿಸುವ ಧೋನಿ ಸುಮ್ಮನೆ ಇರ್ತಾರಾ ಹೇಳಿ? ಮುಸ್ತಾಫಿಜುರ್ಗೆ ಮೊದಲೆರಡು ದಿನ ವಿಶ್ರಾಂತಿ ನೀಡಿದ ಮಾಹಿ ಫಿಟ್ನೆಸ್ ಕಾಪಾಡಿಕೊಳ್ಳೋಕೆ ಹೇಳ್ತಾರೆ. ಅಷ್ಟೇ, ಧೋನಿ ಸಿದ್ಧ ಸೂತ್ರದಿಂದ ಫಿಟ್ ಅಂಡ್ ಫೈನ್ ಆದ ಮುಸ್ತಾಫಿಜುರ್ ಚಪಾಕ್ನಲ್ಲಿ ಆರ್ಸಿಬಿ ಬ್ಯಾಟಿಂಗ್ ಲೈನ್ಅಪ್ನ ಬೆನ್ನೆಲುಬನ್ನೇ ಕೊಲ್ಯಾಪ್ಸ್ ಮಾಡಿದ್ರು. ಇನ್ನು ಹೊಸ ಅಧ್ಯಾಯ ಆರಂಭಿಸ್ತೀವಿ ಅಂತ ಹೊರಟ ಆರ್ಸಿಬಿ ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿದೆ. ಯಾಕಂದ್ರೆ 2008ರಲ್ಲಿ ಇದೇ ಚಪಾಕ್ ಮೈದಾನದಲ್ಲಿ ಆರ್ಸಿಬಿ ಧೋನಿ ಪಡೆ ವಿರುದ್ಧ 14 ರನ್ಗಳ ರೋಚಕ ಗೆಲುವು ದಾಖಲಿಸಿತು. ಅದಾದ ನಂತರ 7 ಪಂದ್ಯಗಳಲ್ಲೂ ಕೂಡ ಆರ್ಸಿಬಿ ಸೋತಿತು. ಹೀಗಾಗಿ 15 ವರ್ಷಗಳ ಬಳಿಕ ಆರ್ಸಿಬಿ ಮತ್ತೆ ಚಪಾಕ್ನಲ್ಲಿ ಗೆಲುವಿನ ಖಾತೆ ತೆರೆಯೋ ಕನಸು ಮತ್ತೊಮ್ಮೆ ಭಗ್ನವಾಗಿ ಹೋಗಿದೆ. ಮತ್ತದೇ ಹಳೆ ಸಂಪ್ರದಾಯವನ್ನೇ ಮುಂದುವರಿಸಿ ನಿರಾಸೆ ಮೂಡಿಸಿದೆ. ಇನ್ನು ಆರ್ಸಿಬಿಗೆ ಮಹತ್ವದ ಪಂದ್ಯಗಳಲ್ಲಿ ಈ ಹಿಂದೆ ಆರ್ಸಿಬಿಯಲ್ಲಿ ಆಡಿದ ಆಟಗಾರರೇ ಮುಳುವಾಗ್ತಾರೆ ಅನ್ನೋದಕ್ಕೆ ನಿನ್ನೆ ಪಂದ್ಯ ಕೂಡ ಮತ್ತೊಮ್ಮೆ ಸಾಬೀತಾಯಿತು. ಆರ್ಸಿಬಿ ತಂಡದ ಮಾಜಿ ಆಟಗಾರ ಶಿವಂ ದುಬೆ ಚೆನ್ನೈ ಪಂದ್ಯದ ಗೆಲುವಿನ ರೂವಾರಿ ಎನಿಸಿಕೊಂಡ್ರು. ಶಿವಂ ದುಬೆ ಮತ್ತು ರವೀಂದ್ರ ಜಡೇಜಾ ಸಿಎಸ್ಕೆ ತಂಡವನ್ನ ಗೆಲುವಿನ ಗಡಿ ಮುಟ್ಟಿಸಲು 5ನೇ ವಿಕೆಟ್ಗೆ 66 ರನ್ಗಳ ಜೊತೆಯಾಟವಾಡಿದ್ರು. ಶಿವಂ ದುಬೆ 28 ಬಾಲ್ಗಳಲ್ಲಿ 4 ಬೌಂಡರಿ ಹಾಗೂ 1 ಸಿಕ್ಸರ್ ಸಹಿತ ಅಜೇಯ 34 ರನ್ ಗಳಿಸಿದ್ರೆ, ಜಡೇಜಾ 17 ಎಸೆತಗಳಲ್ಲಿ ಅಜೇಯ 25 ರನ್ ಗಳಿಸಿದ್ರು. ಒಟ್ನಲ್ಲಿ ಇಂಜುರಿಯಾಗಿದ್ದ ಮುಸ್ತಾಫಿಜುರ್ ನಮ್ಮ ವಿರುದ್ಧ ಕಣಕ್ಕಿಳಿದ್ರೂ ಮಾರಕವಾಗೋದಿಲ್ಲ ಅನ್ನೋದು ಡುಪ್ಲೆಸಿ ಪಡೆ ಲೆಕ್ಕಾಚಾರವಾಗಿತ್ತು. ಆದರೆ ಸ್ಫೂರ್ತಿಯ ಚಿಲುಮೆ ಧೋನಿ ಮುಸ್ತಾಫಿಜುರ್ರನ್ನ ಈ ಪಾಟಿ ಅಣಿಗೊಳಿಸಿದ್ದಾರೆ ಅನ್ನೋದು ಸೋತಾಗಲೇ ಆರ್ಸಿಬಿ ಆಟಗಾರರಿಗೆ ಅರ್ಥವಾಗಿದ್ದು. ನುಡಿಸಿರಿ ಸ್ಪೋರ್ಟ್ಸ್ ಡೆಸ್ಕ್, ಹೊನ್ನಾವರ. ಇದೇ ಈ ಹೊತ್ತಿನ ವಿಶೇಷ. IPLನ ಕ್ಷಣದ ಮಾಹಿತಿಗಾಗಿ ನುಡಿಸಿರಿ ವಾಹಿನಿಯನ್ನ ನೋಡ್ತಾ ಇರಿ. ಇದು ಕರುನಾಡಿನ ನಾಡಿಮಿಡಿತ.